ಇದು ನಾರ್ತ್, ಇದು ಸೌತ್. ಓಕೆನಾ, ನಾರ್ತ್ ಇಂದ ಸೌತ್ಗೆ ಈ ತರ ಆ ವೇವ್ಸು ತುಂಬ್ಕೊಂಡ್ಬಿಟ್ಟಿದೆ. ಓಕೆನಾ, ಅದಕ್ಕೋಸ್ಕರನೇ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು. ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ, ವೇವ್ಸ್ ಅದು. ಓಕೆನಾ, ಅದೊಂದು ಫೋರ್ಸ್ ಇದೆ. ಸೊ ದಟ್ ಈಸ್ ವೈ ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಪೋಲ್ಸ್ ಅಲ್ಲಿ. ಬಟ್ ಇಲ್ಲಿ ನಾರ್ತ್ ಟು ನಾರ್ತ್ ಅಂದಾಗ ರಿಪೆಲ್. ಓಕೆನಾ, ಲಿಮಿಟೇಷನ್ಸ್ ಆಫ್ ಏನ್ ಲಿಮಿಟೇಷನ್ ಇರ್ಬೋದು? ಬೋರ್ಡ್ ಡಿವೈಸಸ್, ಇದಾಯ್ತು. ಬೋರ್ಡ್ ಡಿವೈಸಸ್ ಮಸ್ಟ್ ಬಿ ಎಕ್ವಿಪ್ಡ್ ವಿತ್ NFC ಟೆಕ್ನಾಲಜಿ ಅಂಡ್ ಬಿ ಫಿಸಿಕಲಿ ಕಾಂಟ್ಯಾಕ್ಟಿಂಗ್ ಆರ್ ವಿತ್ ಎ ಫ್ಯೂ ಸೆಂಟಿಮೀಟರ್ಸ್. ಅರ್ಥ ಆಯ್ತಾ? ಇಟ್ ಶುಡ್ ಬಿ ಫಿಸಿಕಲಿ ಕಾಂಟ್ಯಾಕ್ಟೆಡ್ ಆರ್ ವಿತ್ ಇನ್ ಫ್ಯೂ ಸೆಂಟಿಮೀಟರ್ಸ್ ಅಲ್ಲಿ ಇರಬೇಕು. ಲಿಮಿಟೇಷನ್ಸ್ ಏನಂದ್ರೆ ಕ್ಯಾನ್ ಓನ್ಲಿ ವರ್ಕ್ ಆನ್ ದಿ ಲಿಮಿಟೆಡ್ ಡಿಸ್ಟೆನ್ಸಸ್. ಹೌದಲ್ವಾ? ಇವಾಗ ನೀವು ಯೋಚನೆ ಮಾಡಿ, ಈ NF ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಬರೋದು ಸ್ಟ್ರಾಂಗ್ ಇರೋ ವೇವ್ನ ನಾನು ಯೂಸ್ ಮಾಡೋದಕ್ಕೆ ವೇಸ್ಟ್ ಅಲ್ವಾ? ಇಸ್ ದೇರ್ ಎ ನೀಡ್? ನೋ. ಅದೇ, ಸೊ ಕ್ಯಾನ್ ಓನ್ಲಿ ವರ್ಕ್ ಇನ್ ಲಿಮಿಟೆಡ್ ಡಿಸ್ಟೆನ್ಸಸ್, ಆಫರ್ಸ್ ಎಕ್ಸೆಪ್ಷನಲಿ ಲೋ ಇನ್ಫಾರ್ಮೇಶನ್. ಆ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಇದೆ ಅಲ್ವಾ, ಅದಕ್ಕೆ ಏನ್ ಬೇಕು? ಕಾರ್ಡ್ ಡೀಟೇಲ್ಸ್ ಬೇಕಷ್ಟೇ. ಸೊ ವೆನ್ ಕಾರ್ಡ್ ಡೀಟೇಲ್ಸ್ ಬಂತಂದ್ರೆ ಯು ಆರ್ ಆಥರೈಸಿಂಗ್. ದಟ್ ಈಸ್ ವೈ 5,000 ಏನೋ ಮಾತ್ರ ಲಿಮಿಟ್ ಇಟ್ಟಿರ್ತಾನೆ. ಓನ್ಲಿ ಆಫ್ಟರ್ ಇಫ್ ಇಟ್ ಇಸ್ ಬಿಯಾಂಡ್ 5K ಯು ಕ್ಯಾನಾಟ್, ಬಿಕಾಸ್ ದೇರ್ ನೀಡ್ಸ್ ಎ ಆಥರೈಸೇಷನ್. ಹೌದಲ್ವಾ? ಸೊ ಆಫರ್ಸ್ ಎಕ್ಸೆಪ್ಷನಲಿ ಲೋ ಇನ್ಫಾರ್ಮೇಶನ್ ಆರ್ ಡೇಟಾ ಟ್ರಾನ್ಸ್ಫರ್ ರೇಟ್ ಆಫ್ ಎ ಫ್ಯೂ Kbps. ಡು ಐ ನೀಡ್ ಅಲ್ಲಿ 3 Gbps 10 Mbps ಸ್ಪೀಡ್ ಬೇಕಾ ಟ್ರಾನ್ಸ್ಫರ್? ನೋ, ಐ ಬಾಟ್ ಇಟ್ ಟು ವೆರಿ ಕ್ಲೋಸ್ಲಿ. ಸೊ Kbps ಸ್ಪೀಡ್ ಆಲ್ಸೋ ವಿಲ್ ವರ್ಕ್. ಹೌದಾ? ಅರ್ಥ ಆಗ್ತಾ ಇದೆಯಾ? ಇದು ಕ್ವಶನ್ ಕಿಟ್ಟಿ ಸರ್ ಹೇಳ್ತಾ ಇದ್ರು, ಇದು ಕ್ವಶನ್ ಕೇಳಿದಂತ ನನಗೂ ಇದು ಇಂಪಾರ್ಟೆಂಟ್ ಟಾಪಿಕ್ಕು. ಓಕೆನಾ, ಸೊ ಫಾಸ್ಟ್ಯಾಗ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಫಾಸ್ಟ್ಯಾಗ್ ವರ್ಕ್ಸ್ ಅಪಾನ್ ದಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್, RFID ಟೆಕ್ನಾಲಜಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಹಂಗೆ ಸುಮ್ಮನೆ ನೋಡಿ, ಫಾಸ್ಟ್ಯಾಗ್ ಜ್ಞಾಪಿಸ್ಕೊಳ್ಳಿ. ಈ ಚಿತ್ರ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಚಿತ್ರನ. ಹಿಂಗೆ 2 ಸೆಕೆಂಡ್ ನೋಡಿ ಆ ಚಿತ್ರನ. ಸೊ ಏನಾಗುತ್ತೆ ಅಂದ್ರೆ, ಸೊ ಫಾಸ್ಟ್ ಟ್ಯಾಗ್ ಅಲ್ವಾ? ಫಾಸ್ಟ್ ಟ್ಯಾಗಾ? ಸೊ RFID ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟೆಕ್ನಾಲಜಿ ಅಂತ. ಇದು ಫಾಸ್ಟ್ ಟ್ಯಾಗ್ ಅಲ್ಲಿ ಈ ಟೆಕ್ನಾಲಜಿನ ಬಳಸಿರೋದು. ಓಕೆನಾ, ಈಗ ಸ್ಮಾರ್ಟ್ ಕಾರ್ಡ್ಸು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಂತಂದ್ರೆ ಗೊತ್ತು, NF ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇಲ್ಲೇನಂತಂದ್ರೆ RFID ಟ್ಯಾಗ್ನ ಫಾಸ್ಟ್ ಟ್ಯಾಗ್ ಎಲ್ಲಿರುತ್ತೆ? ಕಾರಲ್ಲಿ ಎಣ್ಸಿರ್ತೀವಲ್ಲ, ಇದೇ ತರ ಅಲ್ವಾ ಟ್ಯಾಗ್ ಇರೋದು. ಅದೇನಾಗುತ್ತೆ ಅಂದ್ರೆ, ಅದ್ರಲ್ಲಿ ನೀವು ಫಾಸ್ಟ್ ಟ್ಯಾಗ್ ಯಾವ್ದಾದ್ರು ಹೋಗಿರೋದು ತೆಗೆದು ನೋಡಿದ್ರೆ ಒಂದು ಎಲೆಕ್ಟ್ರಿಕಲ್ ಇದಿರುತ್ತೆ. ಇನ್ನ ಒಂದು ಹೇಳ್ತೀನಿ, ಇವಾಗ ನೀವು ಸೂಪರ್ ಮಾರ್ಕೆಟ್ಸ್ಗೆ ಹೋದಾಗ ಯಾವ್ದಾದ್ರು ಬಟ್ಟೆ ಅಥವಾ ಏನಾದ್ರು ತಗೊಂಡ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಲಾಸ್ಟ್ ಅಲ್ಲಿ ಬಿಲ್ಲಿಂಗ್ ಹೋದಾಗ ಅದನ್ನ ಬಾರ್ ಕೋಡ್ ಇದ್ಬಿಟ್ಟು ತೆಗೆದ್ಬಿಟ್ಟು ಕೊಡ್ತಾರೆ. ಅದ್ ಕೊಟ್ಟಿಲ್ಲ, ಅದ್ ತೆಗ್ದಿಲ್ಲ ಅಂದ್ರೆ ಏನಾಗುತ್ತೆ? ಏನ್ ತೆಗಿಬೇಕು ಅವರು? ಅದೇ ಸೈರನ್ ಆಗುತ್ತೆ. ಹೌದು, ಸೈರನ್ ಹೆಂಗಾಗುತ್ತೆ ಅದನ್ನ ನೀವು ಗಮನಿಸಿ. ಅದ್ರೊಳಗಡೆ ಒಂದು ಸ್ಮಾಲ್ ಎಲೆಕ್ಟ್ರೋಡ್ ಇರುತ್ತೆ. ಓಕೆನಾ, ನೀವು ಅದನ್ನ ಏನಾದ್ರೂ ಅಲ್ಲಿ ಬಾಕ್ಲತ್ರ ಆ ಕಡೆ ಈ ಕಡೆ ಒಂದು ಸ್ಕ್ಯಾನರ್ ಇಟ್ಟಿರ್ತಾನೆ. ಹೌದಲ್ವಾ? ಇಟ್ ಡಿಟೆಕ್ಟ್ಸ್. ಸೊ ದೆನ್ ಆ ಸೈರನ್ ರಿಂಗ್ ಆಗುತ್ತೆ. ಹೌದಲ್ವಾ? ಸೊ ಅದೇ ತರ ಇಲ್ಲೇನಾಗುತ್ತೆ, ಸೊ ಈ RFID ಟ್ಯಾಗ್ ಅಲ್ಲಿ ಅಲ್ಲಿ ಒಂದು ಇದು ಆಂಟೆನಾ ತರ ಇಟ್ಟಿರ್ತಾರೆ. ಸೊ ಲಾಸ್ಟ್ ಟೈಮ್ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿ ಬಟ್ಟೆ ತಗೊಂಡೆ ಸರ್. ಅದೇನಾಯ್ತು, ಬಾರ್ ಕೋಡ್ ಕೆಳಗಡೆ ಎಲೆಕ್ಟ್ರೋಡ್ ಇಟ್ಟಿರ್ತಾನೆ. ಆಮೇಲೆ ಏನಾಯ್ತು, ಆ ಹಿಂಗೆ ತೆಗಿಯಕ್ಕೆ ಹೋಯ್ತು, ಅದು ಬಂದಿಲ್ಲ, ಬಾರ್ ಕೋಡ್ ಮಾತ್ರ ಬಂತು, ಅದರ ಎದುರುಗಡೆ ಎಲೆಕ್ಟ್ರೋಡ್ ಅಲ್ಲೇ ಉಳ್ಕೊಂತು. ನಾನೇ ಆಮೇಲೆ ಅಂದೆ, ಸರಿ ಸರ್ ನಾನು ಹೇಳ್ದೆ ಆ ಎಲೆಕ್ಟ್ರೋಡ್ ತೆಗೀರಿ ಅಂತ. ಆದ್ರಿಂದನೇ ಅವ್ರಿಗೂ ಗೊತ್ತಿಲ್ಲ ಪಾಪ. ಸೊ ಅದೇನಾಗಿದೆ, ಇದು ಎಲೆಕ್ಟ್ರೋಡ್ ಇರುತ್ತಲ್ವಾ, ನೀವು ಅದನ್ನ ನೋಡಿ ಸೂಕ್ಷ್ಮವಾಗಿ. ಆ ಎಲೆಕ್ಟ್ರೋಡ್ ಪ್ಲಾಸ್ಟಿಕ್ ಬಾರ್ ಕೋಡ್ಗೆ ಅಂಟಿಸಿರ್ತಾನೆ. ಅದು ಸಪ್ರೇಟ್ ಆಗ್ಬಿಡ್ತು ಬೈ ಆಕ್ಸಿಡೆಂಟಲಿ, ಅದು ಸಪ್ರೇಟ್ ಆಯಿತು. ಸೊ ಆ ಬಾರ್ ಕೋಡ್ ತೆಗೆದ್ರು ಆ ಎಲೆಕ್ಟ್ರೋಡ್ ಇತ್ತಂತಂದ್ರೆ ಅಲ್ಲಿ ಡೋರಲ್ಲಿ ಅದು ಡಿಟೆಕ್ಟ್ ಆಗುತ್ತೆ. ಓಕೆನಾ? ಸೊ ಅದೇ ತರ ಆ ಟ್ಯಾಗ್ನ ಫಾಸ್ಟ್ ಟ್ಯಾಗಲ್ಲೂ ಕೂಡ ಇದೆ. ನೀವು ಅದನ್ನ ತೆಗೆದ್ಬಿಟ್ಟು ಯಾವ್ದಾದ್ರು ಹೋಗಿರೋದಿದ್ರೆ ಅಲ್ಲಿ ಒಂದು ಕಾಪರ್ದು ಎಲೆಕ್ಟ್ರೋಡ್ ಇರುತ್ತೆ ನೋಡಿ. ಓಕೆನಾ? ಸೊ ಅಟ್ಯಾಚ್ಡ್ ಟು ಅಸೆಟ್ಸ್ ಅಂದ್ರೆ ವಸ್ತುಗಳು. ಆಸ್ತಿ. ಅಸೆಟ್ಸ್ ಅಂದ್ರೆ ಆಸ್ತಿ. ಆ ಆಸ್ತಿ ಬೇರೆ, ಇದು ಒಂದು ಆಸ್ತಿನೇ ಫಾಸ್ಟ್ ಟ್ಯಾಗ್ ಅನ್ನೋದು. ಸೊ ಅಟ್ಯಾಚ್ಡ್ ಟು ಅಸೆಟ್ಸ್ ಟು ಟ್ರಾನ್ಸ್ಮಿಟ್ ಸ್ಟೋರ್ ಡೇಟಾ ಟು ದಿ ಆಂಟೆನಾ. ಸೊ ಆಂಟೆನಾ ಎಲ್ಲಿರುತ್ತೆ? ನೀವು ಅಲ್ಲಿ ಕಾರ್ನ ವೆಹಿಕಲ್ ಹೋಗಿ ನಿಲ್ಸಿದ ತಕ್ಷಣ ಅಲ್ಲಿ ಆಂಟೆನಾ ಇರುತ್ತೆ. ಓಕೆನಾ? ಸೊ ಇಲ್ಲಿ ಡೇಟಾನ ಟ್ರಾನ್ಸ್ಮಿಟ್ ಮಾಡಬೇಕು. ಆಂಟೆನಾ ಏನ್ ಮಾಡುತ್ತೆ?
ರಿಸೀವ್ ಮಾಡುತ್ತೆ, ಅದೇ ಆಗೋದು. ಆಂಟೆನಾ ರಿಸೀವ್ಸ್ ದಿ ಸ್ಟೋರ್ ಡೇಟಾ ಫ್ರಮ್ ದಿ ಟ್ಯಾಗ್. ನೀಡ್ಲೆಸ್ ಟು ಸೇ ಫಾಸ್ಟ್ ಟ್ಯಾಗ್ ಅಂತ ಹೇಳಲ್ಲ, ಫಾಸ್ಟ್ ಟ್ಯಾಗ್ ಅನ್ನೋದು ಅದು ನಾವು ಕೊಟ್ಕೊಂಡಿರೋದು ಫಾಸ್ಟ್ ಟ್ಯಾಗ್ ಅಂತ ಹೆಸರು, ಸರಿನಾ? ಸೊ ಆ ಟ್ಯಾಗ್ ನಿಮ್ಮ ಕಾರಲ್ಲಿದೆ, ರಿಸೀವ್ಸ್ ದ ಸ್ಟೋರ್ ಡೇಟಾ ಫ್ರಮ್ ದಿ ಟ್ಯಾಗ್ ಆ್ಯಂಡ್ ಟ್ರಾನ್ಸ್ಮಿಟ್ಸ್ ದ ಡೇಟಾ ಟು RFID ರೀಡರ್. ಓಕೆನಾ? RFID ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟೆಕ್ನಾಲಜಿ. RFID ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ರೀಡರಿಗೆ ಸೆಂಡ್ ಮಾಡಿದಾಗ ಕನೆಕ್ಟೆಡ್ ಟು ದಿ ಆಂಟಿನಾ ವೈರ್ಲೆಸ್ಲಿ ಆ್ಯಂಡ್ ರಿಸೀವ್ಸ್ ಡೇಟಾ ಫ್ರಮ್ ದಿ RFID ಟ್ಯಾಗ್. ಅಲ್ಲಿ ಕಂಪ್ಯೂಟರ್ ಡೇಟಾಬೇಸಲ್ಲಿ ಈ ಟ್ಯಾಗ್ ಯಾವುದು ಅಂತ ಗೊತ್ತು. ಈಗ ನಿಮ್ದು ಯಾವ್ದು ಎಲ್ಲ ಫಾಸ್ಟ್ ಟ್ಯಾಗಲ್ಲಿ ಇಟ್ ವಿಲ್ ಬಿ ಕೊಲಾಬರೇಟೆಡ್ ವಿತ್ ಬ್ಯಾಂಕ್ ಅಲ್ವಾ, ಬ್ಯಾಂಕಿಗೆ ಯಾವುದಕ್ಕೂ ಟ್ಯಾಗ್ ಆಗಿರುತ್ತೆ. ಸೊ ಡೇಟಾ ಇಸ್ ಟ್ರಾನ್ಸ್ಮಿಟೆಡ್ ಆ್ಯಂಡ್ ಇಟ್ ಗೆಟ್ಸ್ ವಾಟ್ ಎವರ್ ದ ಆ್ಯಕ್ಷನ್ ಇಸ್. ಸೊ ಈ ಫಾಸ್ಟ್ ಟ್ಯಾಗ್ ಅಂತಾನೆ ಅಲ್ಲ, ಇದು ಬೇರೆ ಅಪ್ಲಿಕೇಶನ್ಸ್ ಅಲ್ಲೂ ಯೂಸ್ ಮಾಡ್ಬೋದು. ಸೊ ದ ಟೆಕ್ನಾಲಜಿ ವಿಚ್ ಇಸ್ ಯೂಸ್ಡ್ ಇನ್ ಫಾಸ್ಟ್ ಟ್ಯಾಗ್ ಇಸ್ ದಿಸ್. ಓಕೆ, ಸೊ RFID ಟೆಕ್ನಾಲಜಿ ರೆಫರ್ಸ್ ಟು ಎ ವೈರ್ಲೆಸ್ ತಾನೆ, ಅದು ವೈರ್ಲೆಸ್ ಹೌದು ತಾನೆ? ಇಸ್ ದೇರ್ ಎ ವೈರ್ ಮೀಡಿಯಂ? ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ, ಏನಾದ್ರು ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಇರಲೇಬೇಕು. ಅದೇ ಹಿರಣ್ಯಕಶಿಪುದು ಯಾರಾದರೂ ಒಬ್ಬರು ಇರಬೇಕಲ್ಲ ಸ್ವಾಮಿ ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾರೆ. ಹಂಗೆ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಏನಾದರೂ ಒಂದು ಮೀಡಿಯಂ ಇರಬೇಕಲ್ಲ, ವೈರ್ಡ್ ಆರ್ ವೈರ್ಲೆಸ್. ಸೊ is a wireless system comprising ಅಂದ್ರೆ ಒಳಗೊಂಡಿರೋದು ಅಂತ. ಕಂಪ್ರೈಸಿಂಗ್ 2 ಕಾಂಪೋನೆಂಟ್ಸ್. ಯಾವ್ದ್ಯಾವುದು? 2 ಕಾಂಪೋನೆಂಟ್ ಬೇಕು ನನಗೆ. ಯಾವ್ದ್ಯಾವುದು? ಟ್ಯಾಗ್ ಮತ್ತೆ ರೀಡರ್. ಹೌದಾ? ಸೊ ರೀಡರ್ ಅಂದ್ರೇನು, ಟ್ಯಾಗ್ ಅಂದ್ರೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಬೇಕಾ? ಮಾಡಬೇಕು, ಮಾಡಿದ್ದೀನಿ, ಬಟ್ ಮಾಡ್ತೀನಿ ಒಂದ್ಸಲ. ಎ ರೀಡರ್ ಇಸ್ ಎ ಡಿವೈಸ್ ದಟ್ ಹ್ಯಾಸ್ 1 or more ಆಂಟೆನಾ. ಹೌದಾ? ಆಂಟೆನಾ ರೀಡರ್ ಅಂದರೆ ಅಲ್ಲಿ ಫಾಸ್ಟಾಗಿ ನೀವು ಹೋಗಿ ನಿಂತ್ಕೊಂಡಿದ ತಕ್ಷಣ ಅಲ್ಲಿ ನೋಡಿ ಒಂದು ಆಂಟೆನಾ ಥರದಿರುತ್ತೆ. ಆ ಸಿಗ್ನಲ್ ಬಂದ್ಬಿಟ್ಟೇನೆ ನಿಮ್ದು ಫಾಸ್ಟಾಗಿ. ಇಲ್ಲಾಂದರೆ ಅದನ್ನ ಯಾಕೆ ಗ್ಲಾಸಿಗೆ ಅಂಟಿಸ್ಬೇಕು ನಾವು? ಹಿಂದೆಗಡೆ ಎಲ್ಲಾದರೂ ಅಂಟಿಸ್ಕೋಬೋದಲ್ವ? ಯಾಕೆ ಅಂದರೆ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೋಸ್ಡ್ ಫಾರ್ ದಟ್ ಆಂಟೆನಾ ಶುಡ್ ಹ್ಯಾವ್ ದಟ್ ಆಕ್ಸೆಸ್ ಟು ದಟ್ ಫಾಸ್ಟ್ಯಾಗ್. ಅದಕ್ಕೋಸ್ಕರನೇ ಫ್ರಂಟಲ್ಲಿ ಅಂಟಿಸೋದು. ಇಲ್ಲಾಂದರೆ ಎಲ್ಲ ಪಾಕೆಟಲ್ಲೋ ಡ್ಯಾಶ್ ಬೋರ್ಡಲ್ಲೋ ಎಲ್ಲೋ ಇಟ್ಕೊಳ್ರಿ ಅಂತಾರ ಅಲ್ವಾ? ಸೊ ಅದು ಡಾಟಾ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಇಟ್ ಈಸ್ ರೆಡಿ. Antenna is ready to receive. Okay na? So a reader is a device that has 1 or more antennas that emit ಎಲ್ಲ ಒಂದೇ ಏನೋ ಇಲ್ಯೂಷನ್. ಒಮಿಟ್ ಅಂತಂದ್ರೆ OMIT ಎರಡು ಒಂದೇನೆ. ಓಕೆನಾ? ಒಮಿಟ್ ಅಂದ್ರೆ ಆಚೆ ಹಾಕೋದು, ಎಮಿಟ್ ಅಂದ್ರೆ ಲೈಟ್ ಎಮಿಟಿಂಗ್. ಓಕೆನಾ? ಲೈಟ್ ಎಮಿಟಿಂಗ್ ಎರಡು. ಸೊ ಇಟ್ ಎಮಿಟ್ ರೇಡಿಯೋ ವೇವ್ಸ್ ಅಂಡ್ ರಿಸೀವ್ ಸಿಗ್ನಲ್ ಬ್ಯಾಕ್ ಫ್ರಮ್ ದಿ RFID ಟ್ಯಾಗ್. ಹೌದಾ? ಅದೇ ತಾನೆ ಫಾಸ್ಟ್ ಆಗೋದು. ರೀಡರ್ಸ್ ಕ್ಯಾನ್ ಬಿ ಮೊಬೈಲ್ ಸೊ ದಟ್ ಓದಿ ಇನ್ನೊಂದ್ಸಲ. ರೀಡರ್ಸ್ ಕ್ಯಾನ್ ಬಿ ಮೊಬೈಲ್ ಫೋನ್ ಅಂತ ಎಂತ ಕರೀತಾರೆ ಇದನ್ನ? ಸೆಲ್ ಫೋನ್. ಫೈನ್, ಸೆಲ್ ಫೋನ್ ಅರ್ಥ ಮಾಡ್ಕೊಂಡ್ವಿ, ಸೆಲ್ಯುಲಾರ್ ಟೆಕ್ನಾಲಜಿ. ಇದನ್ನ ಮೊಬೈಲ್ ಫೋನ್ ಅಂತ ಎಂತ ಕರೀತಾರೆ? ಮೊಬೈಲ್ ಅಂದ್ರೆ ಏನ್ ಗೊತ್ತಾ? ಮೊಬಿಲಿಟಿ ಅಂದ್ರೇನು? ಚಲನೆ. ಮೊಬಿಲಿಟಿ ಅಂದ್ರೇನು? ಮೊಬಿಲಿಟಿ ಅಂತಂದ್ರೆ ಚಲನೆ ಮಾಡೋದು. ಮೊಬೈಲ್ ಅಂದ್ರೆ ಮೊಬೈಲ್. ಅದಕ್ಕೋಸ್ಕರ ಲಿಟ್ರಲ್ ಮೀನಿಂಗ್ನೇ ಅದಕ್ಕೆ ಕೊಟ್ಟಿರ್ತಾನೆ. ಇವಾಗ ನೀವು ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್ ಬರುತ್ತಲ್ವ, ಅದ್ರ ಮೇಲೆ MOBIL ಅಂತ ಇರುತ್ತೆ ನೋಡಿ. ಮೊಬೈಲ್ ಅಂದ್ರೆ ಕ್ಯಾಸ್ಟ್ರಾಲ್ ಇಂಜಿನ್ ಹಾಕೋದೇನು? ಮೊಬಿಲಿಟಿಗೆ, ಮೂವ್ ಆಗ್ಲಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಮೊಬೈಲ್ ಅಂತ ತಿಳ್ಕೊಂಬಿಡ್ಬೇಡಿ, ಸರಿನಾ? ಎಲ್ಲೋಯ್ತು? ರೀಡರ್ಸ್ ಕ್ಯಾನ್ ಬಿ ಮೊಬೈಲ್. ರೀಡರ್ಸ್, ನಾವು ಕಾರ್ ಮೂವ್ ಆಗ್ತಾ ಇದೆ ತಾನೆ, ಸೊ ಅದೇ ಅಡ್ವಾಂಟೇಜ್ ಇಲ್ಲಿ. ರೀಡರ್ಸ್ ಕ್ಯಾನ್ ಬಿ ಮೊಬೈಲ್ ಸೊ ದಟ್ ದೇ ಕ್ಯಾನ್ ಬಿ ಕ್ಯಾರಿಡ್ ಬೈ ಹ್ಯಾಂಡ್. ಆ ಫಾಸ್ಟ್ ಟ್ಯಾಗು ಮೊಬೈಲ್ ಅಂದ್ರೆ ಮೂವ್ ಆಗ್ತಾ ಇರ್ಬೋದಲ್ವಾ? ಅಲ್ಲೊಂದು ಚೂರು ನಿಲ್ಸಿದ ತಕ್ಷಣ ಅದು ಡೇಟಾ ಟ್ರಾನ್ಸ್ಮಿಟ್ ಆದ್ರೆ ಸಾಕು ನಿಮ್ಗೆ. ಸೊ ಕ್ಯಾರಿಡ್ ಬೈ ಹ್ಯಾಂಡ್ ಆರ್ ದೇ ಕ್ಯಾನ್ ಬಿ ಮೌಂಟೆಡ್ ಆರ್ ಆನ್ ಎ ಪೋಸ್ಟ್ ಆರ್ ಓವರ್ ಹೆಡ್ ಅಲ್ಲಿ ಮೇಲ್ಗಡೆ ಎಲ್ಲಿ ಬೇಕೋ ಅಲ್ಲಿ ಮೌಂಟ್ ಮಾಡಿರ್ಬೋದು. ಸೊ ಮೊಬೈಲ್ ಅಂದಿದ ತಕ್ಷಣ, ರೀಡರ್ಸ್ ಕ್ಯಾನ್ ಬಿ ಮೊಬೈಲ್ ಅಂದಿದ ತಕ್ಷಣ ಎಲ್ಲಿ ಆಂಟೆನಾ ರೀಡರ್ ಇರುತ್ತೋ ಅದು ಮೊಬೈಲ್ ಇರಬಹುದು. ಓಕೆನಾ? ಸೊ ಇಟ್ ಕ್ಯಾನ್ ಬಿ ಮೂವಿಂಗ್, ನಾಟ್ ನೆಸೆಸರ್ಲಿ ಬಿ ಸ್ಟ್ಯಾಟಿಕ್. ಓಕೆ? RFID ಟ್ಯಾಗ್ ಇಸ್ ಎಂಬೆಡೆಡ್ ಆನ್ ದಿ ವಿಂಡ್ ಸ್ಕ್ರೀನ್. US ಅಲ್ಲಿ ವಿಂಡ್ ಸ್ಕ್ರೀನ್ ಅಂತಾರೆ, ಕೆಲವೊಂದು ಕಡೆ ಏರ್ ಶೀಲ್ಡ್ಸ್ ಅಂತಾರೆ, ನಾವಿಲ್ಲಿ ಗ್ಲಾಸ್ ಅಂತೀವಿ. ಓಕೆನಾ? ಸೊ ವಿಂಡ್ ಸ್ಕ್ರೀನ್ಸ್ ಆಫ್ ಎ ವೆಹಿಕಲ್ ಫಾರ್ ಟ್ರಾನ್ಸ್ಪೋರ್ಟರ್ಸ್. ಇಟ್ ಕ್ಯಾನ್ ಸ್ಟೋರ್ ಎ ರೇಂಜ್ ಆಫ್ ಇನ್ಫಾರ್ಮೇಶನ್ ಫ್ರಮ್ one serial number to several pages of data. The tags use radio waves to communicate their identity. ಟ್ಯಾಗ್ ಅಂದ್ರೆ ಯಾವ್ದಪ್ಪ? ಟ್ಯಾಗ್ ಅಂದ್ರೆ ಯಾವುದು? ಟ್ಯಾಗ್ ಅಂದ್ರೆ ಏನು ಹೇಳಿ?
ಸಿಂಪಲ್ ಟ್ಯಾಗ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಟ್ಯಾಗ್ ಅಂದ್ರೆ ಏನು? ಹಾಂ, ಸೊ ಅದೇ ದ ಟ್ಯಾಗ್ ಯೂಸಸ್ ರೇಡಿಯೋ ವೇವ್ಸ್ ಟು ಕಮ್ಯುನಿಕೇಟ್ ದೇರ್ ಐಡೆಂಟಿಟಿ. ಅದ್ರ ಐಡೆಂಟಿಟಿ ನಿಮ್ಗೆ ಐಡೆಂಟಿಟಿ ಕಾರ್ಡ್ ಎಂತ ಕೊಡ್ತಾರೆ ಅಂದರೆ, ಆ ಐಡೆಂಟಿಟಿ ಕಾರ್ಡಲ್ಲಿ ನಿಮ್ಮ ಹೆಸರು, USN ಯೂನಿವರ್ಸಿಟಿ ಸೀಟ್ ನಂಬರು ಅಥವಾ ಎಲ್ಲ ಇರುತ್ತಲ್ವ. ಸೊ ಹಂಗೆ ಫಾಸ್ಟ್ಯಾಗಲ್ಲಿ ಅದ್ರ ಫಾಸ್ಟ್ಯಾಗ್ದು ಯಾವುದು ಇವಾಗ ನಂಬರ್ ವೆಹಿಕಲ್ ನಂಬರ್ ಇರ್ಬೋದು, ಅದೇ ಐಡೆಂಟಿಟಿ ತಾನೇ ಅದ್ರದ್ದು. ಸೊ ಐಡೆಂಟಿಟಿ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಟು ನಿಯರ್ ಬೈ ರೀಡರ್ಸ್. ಓಕೆನಾ, ಅಂಡರ್ಸ್ಟುಡ್? ಎರಡೇ, ಟ್ಯಾಗು ಆ್ಯಂಟನಾ ಅಂತ ಇರುತ್ತೆ. RFID ಟೆಕ್ನಾಲಜಿ ಎಕ್ಸಾಂಪಲ್ ಗೊತ್ತು, ಇನ್ನದ್ರ ಮೇಲೆ ನೀವು ಬಿಲ್ಡಪ್ ಮಾಡ್ಕೋಬೇಕು. ಹಾಂ, ಸೊ ದಿಸ್ ಈಸ್ ಒನ್ ಮೋರ್ ಥಿಂಗ್. ಆ್ಯಕ್ಚುಲಿ ನಾನು ಇನ್ನೊಂದು ವಿಡಿಯೋ ಪ್ಲೇ ಮಾಡೋನಿದ್ದೆ ಇದಕ್ಕೆ. ಇಟ್ ಈಸ್ ಅಗೇನ್ ನೆಕ್ಸ್ಟ್ ಸೆಟಲೈಸ್ಡ್ ಬೇಸ್ಡ್ ಟೋಲ್ ಕಲೆಕ್ಷನ್ ಅಂತ. ಏನಾಗುತ್ತೆ, ಈ ಹೈವೇಸ್ ಎಲ್ಲ ಮಾಡಿ, ದಿಸ್ ಇಸ್ ಎ ಆಲ್ಮೋಸ್ಟ್ ಲಾಸ್ಟ್ ಇಯರ್ ನಿತಿನ್ ಗಡ್ಕರಿ, ಕರೆಂಟ್ಲಿ ಆಲ್ಸೋ ಈ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟ್ರಿ ಇರೋದ್ರಿಂದ ದೇ ಆರ್ ಗೋಯಿಂಗ್ ವಿತ್ ದಿಸ್ ನ್ಯೂ ಟೆಕ್ನಾಲಜಿ. ಬಟ್ ಇಟ್ ಈಸ್ ಆಲ್ರೆಡಿ ದೇರ್, ಬಟ್ ಕಸ್ಟಮರ್ ಹ್ಯಾಸ್ ಟು ಅಡಾಪ್ಟ್ ಫಾರ್ ದಿಸ್ ಒನ್. ಏನಂತಂದ್ರೆ ಕಸ್ಟಮರ್ ವಿಲ್ ನಾಟ್ ಅಡಾಪ್ಟ್ ಫಾರ್ ದಿಸ್. ವೈ ಕಸ್ಟಮರ್ಸ್ ಆರ್ ನಾಟ್ ಅಡಾಪ್ಟ್ ಫಾರ್ ಪೀಪಲ್, ನಾಟ್ ಕಸ್ಟಮರ್ಸ್ ಆರ್ ನಾಟ್ ಅಡಾಪ್ಟಿಂಗ್ ಇದನ್ನ. ಯಾಕೆ ಅಂತಂದ್ರೆ ಅದು ಮತ್ತೆ ಅವ್ರಿಗೇನೆ ತೊಂದರೆ. ಏನಂತಂದ್ರೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಕಾರು ಅಲ್ಲೇ ಟೋಲ್ ಗೇಟ್ಸ್ ಇದೆ, ನಾನು ಹೋಗಿ ಅಲ್ಲಿ ಸ್ಕ್ಯಾನ್ ಆಯಿತು, ಓಕೆನಾ, RFID ಟೆಕ್ನಾಲಜಿ. ಇದ್ರ ಮುಖಾಂತರ ಹೈವೇಲಿ ನೀನು ಎಷ್ಟು ಯೂಸ್ ಮಾಡ್ತೀವಿ. ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ, ಹೈವೇ ಯೂಸ್ ಮಾಡಿರ್ತೀವಿ ಬಟ್ ಟೋಲ್ ಗೇಟ್ ಬಂದಿರಲ್ಲ, ಹೌದಾ ಅಲ್ವಾ? ಸೊ ವಿ ಮೈಟ್ ನೀಡ್ ಟು ಟೇಕ್ ಎ ಡಿವಿಯೇಷನ್ ಟುವರ್ಡ್ಸ್ ಏನು ನಮ್ಮ ಡೆಸ್ಟಿನೇಷನ್ ಇದೆ. ಬಟ್ ಇಲ್ಲಿ ಹೆಂಗೆ ಅಂತಂದರೆ, ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಚಾರ್ಜ್. ಈಗ ಪೋಸ್ಟ್ ಪೇಯ್ಡ್ ಪ್ರೀಪೇಡಲ್ಲಿ ಯಾವ ಥರ ಅಂತಂದರೆ, ನೀವು ಯೂಸ್ ಮಾಡ್ದಂಗೆ ಚಾರ್ಜು, ಹೌದಾ? ಇದರಲ್ಲಿ ಹೆಂಗೆ ಎಷ್ಟೋ ಅಷ್ಟು ಕೊಟ್ಬಿಡೋದು, ಆಮೇಲೆ ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು, ಹಂಗಿದೆ ತಾನೆ. ಸೊ ಇಲ್ಲಿ ಯೂಸೇಜ್ ಬೇಸ್ಡ್, ನೀನು ಯಾವ ಥರ ಎಷ್ಟು ಕಿಲೋಮೀಟರ್ ಹೋಗ್ತೀಯಾ, ಹೈವೇ ಯೂಸ್ ಮಾಡ್ತೀಯೋ ಅದ್ರ ಮೇಲೆ ಟೋಲ್ ಕಲೆಕ್ಷನ್. ಹೆಂಗೆ ಇದು ನೋಡೋಣ, ವರ್ಕಿಂಗು ಇದೆ, ಓಕೆನಾ? ಸೊ ಈ ಚಿತ್ರ ಒಂದ್ಸಲ ಗಮನಿಸಿ, ಈ GNSS ಗಮನಿಸಿ. ನೀವು ದಟ್ ಈಸ್ ವಾಟ್ ಐ ಸೇ, ವೆನ್ ಎವರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎನಿ ಕಾನ್ಸೆಪ್ಟ್, ಇಮ್ಯಾಜಿನೇಷನ್. ಈ ಚಿತ್ರನ ಇದು ಸುಮ್ಮನೆ ಇದು ಏನ್ ತಕ್ಕಿದೆ, ಇದು ಇಲ್ಲಿ ಏನ್ ತಕ್ಕಿದೆ, ವೈಫೈ ಆನ್ ಮಾಡಿದಾಗ ಏನು ಬರುತ್ತೆ ನಿಮ್ಗೆ ಅಲ್ಲಿ ಮೇಲೆ, ಅದು ಕೋರಿಲೇಟ್ ಮಾಡ್ಕೋಬೇಕು. ಆ ಕೋರಿಲೇಷನ್ ವಿಲ್ ನಾಟ್ ಬಿ ಟೋಲ್ಡ್ ಬೈ ಎನಿಬಡಿ, ಓಕೆನಾ? ಸೊ ನೀವು ಇದನ್ನ ಯಾರೋ ಒಬ್ಬ ಡಿಸೈನ್ ಮಾಡಿರ್ತಾನಲ್ಲ, ಹಿಂಗೇ ಇರಬೇಕು ಅಂತ. ಯಾಕಂದ್ರೆ ನಂಗೆ ಡಿಸೈನ್ ಮಾಡ್ದವನು, ಯಾಕೆಂದ್ರೆ ಅವನ ಇಮ್ಯಾಜಿನರಿಲಿ ವೇವ್ಸ್ ಆ ಥರ ಟ್ರಾನ್ಸ್ಫರ್ ಆಗುತ್ತೆ, ಹೌದಾ ಅಲ್ವಾ? ವೈಫೈಯಲ್ಲಿ ಹಿಂಗೆ ಮೇಲ್ಗಡೆ ಹಿಂಗಿದೆ ತಾನೆ, ಯಾಕೆ ಅದೇ ಸಿಂಬಲ್ ಹಿಂಗೆ ಇದೆ? ಸೊ ಅದೇ, ಸೊ ಇಲ್ಲಿ ವೇವ್ಸ್ ಏನೋ, ಈ ವೇವ್ಸ್ ಹಿಂಗ್ ಟ್ರಾನ್ಸ್ಫರ್. GNSS, OBU ಅಂತ ಇದೆ. ಈ OBU ಎಲ್ಲಿದೆ? OBU ಏನು ಅದು ಬರೋಣ. OBU ಅಂದ್ರೆ ಏನು, GNSS ಅಂದ್ರೆ ಏನು ಅಂತ ಬರೋಣ. OBU ಎಲ್ಲಿದೆ? ವೆಹಿಕಲ್ ಅಲ್ಲಿ ಇದೆ, ಓಕೆನಾ? ಸೊ ಆಮೇಲೆ ಇಲ್ಲಿ ಸೆಲ್ಯುಲಾರ್ ನೆಟ್ವರ್ಕ್. ಗೊತ್ತಾ? ಸೆಲ್ಯುಲಾರ್ ನೆಟ್ವರ್ಕ್ ಗೊತ್ತಾಯ್ತಲ್ವಾ? ಸೆಲ್ಯುಲಾರ್ ನೆಟ್ವರ್ಕ್ ಡೆಮೋಗ್ರಫಿಕ್ ಏರಿಯಾನ ಸೆಲ್ಸ್ ಆಗಿ ಡಿವೈಡ್ ಮಾಡಿ, ಅದಕ್ಕೋಸ್ಕರ ಒಂದು ಬೇಸ್ ಸ್ಟೇಷನ್ ಇರುತ್ತೆ, ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಹಂಗೆ ಸೆಲ್ಯುಲಾರ್, ಅದಕ್ಕೋಸ್ಕರನೇ ಸೆಲ್ ಫೋನ್ ಅಂತ ಕರೆಯೋದು, ಓಕೆನಾ? ಸೊ OBU ಪ್ರಾಕ್ಸಿ, ಅಲ್ಲೊಂದು ಹಾರ್ಡ್ವೇರ್ ಇದೆ, ಆಮೇಲೆ ಒಂದು ಬ್ಯಾಕ್ ಎಂಡ್ ಸಿಸ್ಟಮ್ ಇದೆ, ಟೋಲ್ ಸಿಸ್ಟಮ್, ಬ್ಯಾಕ್ ಆಫೀಸ್, ಓಕೆನಾ? ನೆಕ್ಸ್ಟ್ ನೋಡೋಣ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ಏನ್ ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದ್ದೀವಿ ನಾವೀಗ? ಸ್ಯಾಟಲೈಟ್ ಬೇಸ್ಡ್ ಟೋಲ್ ಕಲೆಕ್ಷನ್. ಸ್ಯಾಟಲೈಟ್ ಕಮ್ಯುನಿಕೇಶನ್ ನ ಯೂಸ್ ಮಾಡಿಕೊಂಡು ಟೋಲ್ ಕಲೆಕ್ಟ್ ಮಾಡೋದು. ದಿಸ್ ಈಸ್, ಐ ಡೋಂಟ್ ನೋ, ದಿಸ್ ಈಸ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್. ಸೊ ಐ ಹೋಪ್ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಟೋಲ್ ಫಾಸ್ಟ್ಯಾಗ್ ಇಸ್ ಫೈನ್, ಇದು ಅಡ್ವಾನ್ಸ್ಡ್ ವರ್ಷನ್. ಸೊ the central government has plans to implement satellite based toll collection on highways in India in 2024. Actually ನನಗೆ ಒಂದು ವಿಡಿಯೋ ಪ್ಲೇ ಮಾಡೋದಿತ್ತು, ಅದು ನಿತಿನ್ ಗಡ್ಕರಿ ಲಾಸ್ಟ್ ಗೆಜೆಟೆಡ್ ಆಫೀಸಲ್ಲಿ ಹೊರಡಿಸಿರೋದು ಇದ್ರ ಬಗ್ಗೆ. ಸೊ ನಾನು 2 ವಿಡಿಯೋಸ್ ಹೇಳ್ತಾ ಇದ್ನಲ್ಲ, ಅದು ಒಂದು ವಿಡಿಯೋ ಅದು ಬ್ಲಾಕ್ ಚೈನ್ ಟೆಕ್ನಾಲಜಿದು, ಇನ್ನೊಂದು ವಿಡಿಯೋ ಇದ್ರೋದಿತ್ತು. ಬಟ್ ನೆಕ್ಸ್ಟ್ ಟೈಮ್ ಐ ವಿಲ್ ಪ್ಲೇ ದಟ್ ಒನ್, ಓಕೆ? ಅಥವಾ ಆ ಲಿಂಕ್ ಕಳಿಸ್ಕೊಡ್ತೀನಿ, ವಿಡಿಯೋನೇ ಹಾಕ್ಬಿಡ್ತೀನಿ, ಗ್ರೂಪಲ್ಲಿ ಹಾಕ್ಬೋದು ನೀವು, ಓಕೆನಾ? ಸೊ ಇದು ಇವಾಗ ನಾನು ಎಕ್ಸ್ಪ್ಲೇನ್ ಮಾಡೋದನ್ನೇ ಆ ವಿಡಿಯೋದಲ್ಲಿ ನಿತಿನ್ ಗಡ್ಕರಿ ಹೇಳಿರೋದು ನೀವು ನೋಡ್ಕೋಬಹುದು. ಗೆಜೆಟ್ ಆಫೀಸರ್ ಇಂದ ಅದು ಪಬ್ಲಿಷ್ ಆಗಿರೋದು. ಸೊ ದಿಸ್ ವಿಲ್ ರೀಪ್ಲೇಸ್ ಪ್ಲೇಸ್ ಅಂದ್ರೆ ಜಾಗ. ಸೊ ಅಲ್ಲಿ ಇಟ್ಟಿದ್ದೀನಿ. ರೀಪ್ಲೇಸ್ ಅಂದ್ರೆ ಅದನ್ನ ಬೇರೆದು ಇಡ್ಬೋದು ಅಥವಾ ಬದಲಾಯಿಸೋದು ಅಂತ. ಸೊ ದಿಸ್ ವಿಲ್ ರೀಪ್ಲೇಸ್ ದಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಬೇಸ್ಡ್ ಫಾಸ್ಟ್ ಟ್ಯಾಗ್ಸ್. ಯು ಸಿ, ಫಾಸ್ಟ್ ಟ್ಯಾಗ್ ರೇಡಿಯೋ ಫ್ರೀಕ್ವೆನ್ಸಿ ಮುಖಾಂತರ ವರ್ಕ್ ಆಗ್ತಾ ಇರೋದನ್ನ ರಿಮೂವ್ ಮಾಡಿ
ಇದು ಬರುತ್ತೆ ಅಂತ ಹೇಳ್ತಾ ಇರೋದು. ಓಕೆನಾ, ದಿಸ್ ವಿಲ್ ರೀಪ್ಲೇಸ್ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಬೇಸ್ಡ್ ಫಾಸ್ಟ್ಯಾಗ್ ಸಿಸ್ಟಮ್ ದಟ್ ವಾಸ್ ರೋಲ್ಡ್ ಔಟ್ ಇನ್ 2016 ಅಂಡ್ ಮೇಡ್ ಮ್ಯಾಂಡೇಟರಿ ಫ್ರಮ್ 2021. ಸೊ ಇವಾಗ ಫಾಸ್ಟ್ಯಾಗ್ ಮ್ಯಾಂಡೇಟರಿ ಮಾಡಿರೋದ್ರಿಂದಾನೇ, ಸೊ ಈ ಫಾಸ್ಟ್ಯಾಗ್ ಇಲ್ಲ ಅಂತಂದ್ರೆ ಡಬಲ್ ಚಾರ್ಜ್ ಟೋಲಲ್ಲಿ, ಹೌದಾ ಅಲ್ವೋ? ಸೊ certain tolls are not having that one, but if FASTag is mandatory and if there is no FASTag, you have to pay double the amount. ಸೊ ಅದೇನೆ 2016 ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಏನ ಫಾಸ್ಟ್ಯಾಗ್ನ, ಇದನ್ನೆಲ್ಲ ಮೇಲೆ, ಸರಿನಾ? ಸೊ ಇದನ್ನ ಆ ಫಾಸ್ಟ್ಯಾಗ್ದನ್ನ ಇದು ರೀಪ್ಲೇಸ್ ಮಾಡುತ್ತೆ ಅಂತ ಹೇಳ್ತಾ ಇರೋದು. ಓಕೆನಾ, ಈ ಟೆಕ್ನಾಲಜಿ ಸ್ಯಾಟಲೈಟ್ ಬೇಸ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಸೊ ಏನು ಸಿಗ್ನಿಫಿಕೆನ್ಸ್, ಇದ್ರ ಸಿಗ್ನಿಫಿಕೆಂಟ್ ಏನು ಅಂತಂದ್ರೆ ಎಫಿಷಿಯನ್ಸಿ ಇನ್ ಟೋಲ್ ಕಲೆಕ್ಷನ್ ಅಂಡ್ ಬ್ಯಾರಿಯರ್ ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ಸ್. ಇವಾಗ ಟೋಲಲ್ಲಿ ನೋಡ್ತಾ ಇದ್ದೀವಾ ವೆಹಿಕಲ್ಸ್ ಹೆಂಗೆ ನಿಂತಿರುತ್ತೆ ಅಂತ. ಸೊ ಅದೇ ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ನ ಕೊಡಬೇಕು ಅಂತಂದ್ರೆ ಎಫಿಷಿಯನ್ಸಿ ಇನ್ ಟೋಲ್ ಕಲೆಕ್ಷನ್ ಎಫಿಷಿಯೆಂಟಾಗಿ ಅವ್ರು ಕಲೆಕ್ಟ್ ಮಾಡಬೇಕು, ಪ್ಲಸ್ ವೆಹಿಕಲ್ಸ್ದು ಫ್ರೀ ಮೂವ್ಮೆಂಟ್. ಇಲ್ಲಾಂದ್ರೆ ಆ ಟೋಲ್ ಇಟ್ವಿ ಅಂತಂದ್ರೆ ಅಲ್ಲಿ ಇವಾಗ ಯು ಸಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಬಂದಿದ್ದ ತಕ್ಷಣ ವೀಕೆಂಡ್ ಎಷ್ಟು ನಿಂತಿರ್ತವೆ ಅಂತ, ಅಥವಾ ತುಮಕೂರು ಟೋಲ್ಸ್, ಯಾವುದೇ ಒಂದು ಟೋಲ್ ತಗೊಳ್ಳಿ, ಯು ಹ್ಯಾವ್ ದಟ್ ಹರ್ಡಲ್ ಅಲ್ವಾ? ಸೊ ನೌ ವಿ ಆರ್ ಇನ್ ಫಾಸ್ಟ್ ಮೂವಿಂಗ್ ಸೊಸೈಟಿ. ಎವ್ರಿಥಿಂಗ್ ಶುಡ್ ಹ್ಯಾಪನ್ ಇನ್ ಯುವರ್ ಫಿಂಗರ್ ಟಿಪ್ಸ್, ಹೌದಾ ಅಲ್ವಾ? ಎವ್ರಿಥಿಂಗ್ ಇಸ್ ಕ್ವಿಕ್, ರಿಯಲ್ ಅಂದ್ರೆ ನಿಜ, ಹೌದು, ರಿಯಲ್ ಅಂದ್ರೆ ಫಾಸ್ಟ್ ಅಂತಾನೂ ಆಗುತ್ತೆ. ಸೊ ಆ ಥರ ಇರಬೇಕಾದ್ರೆ ನೋ ಬಡಿ ಹ್ಯಾಸ್ ಅ ಪೇಷನ್ಸ್ ಟು ಸ್ಪೆಂಡ್ ಆರ್ ವೇಸ್ಟ್ ದೇರ್ ಟೈಮ್. ಓಕೆನಾ, ಟೈಮ್ ಇಸ್ ಮನಿ ಅಂತ ಕೆಲವರು ಯೂಸ್ ಮಾಡ್ತಾರೆ. ಸೊ ಆ ಯುಗದಲ್ಲಿ ಇರಬೇಕಾದ್ರೆ ಎಫಿಷಿಯಂಟ್ ಯೂಸೇಜು ಮತ್ತು ಬ್ಯಾರಿಯರ್ ಫ್ರೀ. ಓಕೆನಾ, ಇವಾಗ ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡಲ್ಲಿ ಆ GNSS ಅಂದ್ರೇನು, OBU ಅಂದ್ರೇನು, ಸೆಲ್ಯುಲಾರ್ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಹೆಂಗೆ ಆ OBU ಪ್ರಾಕ್ಸಿನ ಯೂಸ್ ಮಾಡಿಕೊಂಡು ನಾವು ಹೆಂಗೆ ಇದು ಕಲೆಕ್ಟ್ ಆಗುತ್ತೆ ಅಂತ. ಸೊ OBU ಎಲ್ಲಿತ್ತು? ವೆಹಿಕಲಲ್ಲಿತ್ತು, ಹೌದಾ? ವೆಹಿಕಲ್ ಜಸ್ಟ್ ಅಸ್ಯೂಮ್ ಫಾಸ್ಟ್ಯಾಗ್ ಥರಾನೇ. ಓಕೆನಾ, ಸೊ ಆನ್ ಬೋರ್ಡ್ ಯೂನಿಟ್ ಅಂತ ಎವ್ರಿ ವೆಹಿಕಲ್ ರಿಜಿಸ್ಟರಿಂಗ್ ಫಾರ್ ದಿ GNSS ಅಂದ್ರೆ ಗ್ಲೋಬಲ್ ಅಂದ್ರೆ ಗ್ಲೋಬ್ ಅಲ್ವಾ? ಗೋಳ, ಅದಕ್ಕೋಸ್ಕರನೇ ಗ್ಲೋಬ್ ಅಂತ ಬಂದಿರೋದು. ಗೋಳಾಕಾರ ಭೂಮಿ ಗೋಳಾಕಾರದಲ್ಲಿದೆ, ಅದಕ್ಕೋಸ್ಕರನೇ ಗ್ಲೋಬಲ್ ಅಂತ ಬಂದಿರೋದು, ಸರಿನಾ? ಸೊ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. GNSS ಅಂದ್ರೆ GNSS ನೋಡಿದ್ವಿ ನಾವಲ್ಲಿ, ಎಮಿಟ್ ಮಾಡ್ತಾ ಇತ್ತಾ, ಸ್ಯಾಟಲೈಟ್ ತರ ಇತ್ತಲ್ವಾ? ಇಲ್ಲಿ ಇದು ಸ್ಯಾಟಲೈಟ್ ತರ ಇಲ್ವಾ? ಸ್ಯಾಟಲೈಟ್ ನೋಡಿದೀರಾ ಅಲ್ವಾ? ಸೊ ಈ ಇಮೇಜ್ ನಿಮ್ಮ ಮೈಂಡಲ್ಲಿ ಇಂಪ್ರೆಸ್ ಆಗ್ಬೇಕದು. ಇಂಪ್ರೆಸ್ ಅಂದ್ರೆ ಆ ಇಂಪ್ರೆಸ್ ಬೇರೆ, ಇಂಪ್ರೆಸ್ ತಲೆಯಲ್ಲಿ ಅಚ್ಚುಳಿಬೇಕು ಅನ್ನೋ ತರ. ಓಕೆನಾ, ಸೊ ಸ್ಯಾಟಲೈಟ್ GNSS ಸಿಸ್ಟಮ್ಸ್, ಹೌದಲ್ವಾ? ಸೊ ಎವ್ರಿ ವೆಹಿಕಲ್ ರಿಜಿಸ್ಟರಿಂಗ್ ಫಾರ್ ದಿ GNSS ಆಫ್ ಟೋಲ್ ಕಲೆಕ್ಷನ್. ಓಕೆ, ಯಾರು GNSSಗೆ ರಿಜಿಸ್ಟರ್ ಮಾಡ್ಕೋತಾರೋ ವಿಲ್ ಬಿ ಎಕ್ವಿಪ್ಡ್ ವಿತ್ ಆನ್ OBU ಅನ್ನೋದನ್ನ ಒಂದನ್ನ ಇನ್ಸ್ಟಾಲ್ ಮಾಡ್ತಾರೆ ಗಾಡೀಲಿ. ಓಕೆನಾ, GNSSಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ಲಿಂಕ್ ಟು ಎ ಕಾನ್ಸ್ಟಲೇಷನ್ ಆಫ್ ಸ್ಯಾಟಲೈಟ್ಸ್. ಓಕೆನಾ, ಕಾನ್ಸ್ಟಲೇಷನ್ ಅಂತಂದ್ರೆ ಸ್ಟಾರ್ಸ್ ಅಲ್ಲಿ ಹೇಳ್ತೀವಿ, ಸ್ಟಾರ್ಸ್, ಕಾನ್ಸ್ಟಲೇಷನ್ ಆಫ್ ಸ್ಟಾರ್ಸ್ ಅಂತ. ನೀವು ಸ್ಟಾರ್ಸ್ನ ನೋಡಿದ್ರೆ ಒಂದು ಗುಂಪು ಥರ ಬರುತ್ತೆ. ಕಾನ್ಸ್ಟಲೇಷನ್ ಅಂದರೆ ಗುಂಪು, ಆ ಥರ ತಗೊಳ್ಳಿ. ನನಗೆ ರಿಯಲ್ ಕನ್ನಡ ಮೀನಿಂಗ್ ಅದ್ರಲ್ಲಿ ಗೊತ್ತಿಲ್ಲ. ಕಾನ್ಸ್ಟಲೇಷನ್ ಅಂದರೆ ಕಾನ್ಸ್ಟಲೇಷನ್ ಆಫ್ ಸ್ಯಾಟಲೈಟ್ಸ್, ಅದಕ್ಕೆ ಪ್ಲೂರಲ್ ಸ್ಯಾಟಲೈಟ್ಸ್. ಓಕೆನಾ, ವಯಾ GPS ರಿಸೀವರ್. ಓಕೆ, ಸೊ ಯಾವ ವೆಹಿಕಲ್ GNSSಗೆ ಎನ್ರೋಲ್ ಮಾಡ್ಕೋತಾರೋ, ರಿಜಿಸ್ಟರ್ ಮಾಡ್ಕೋತಾರೋ, ಆ ವೆಹಿಕಲ್ಗೆ OBU ಯೂನಿಟ್ನ ಸೆಟಪ್ ಮಾಡ್ತಾರೆ. ಓಕೆನಾ, ದಿ OBU ಟ್ರಾನ್ಸ್ಮಿಟ್ಸ್. OBU ಎಲ್ಲಿದೆ? ವೆಹಿಕಲ್ ಅಲ್ಲಿದೆ, ಹೌದಾ? OBU ಅಂದ್ರೆ ಆನ್ ಬೋರ್ಡ್ ಯೂನಿಟ್ ಅಂತ ಟ್ರಾನ್ಸ್ಮಿಟ್ಸ್ ದ ವೆಹಿಕಲ್ಸ್ ಲೊಕೇಶನ್ ಅಂಡ್ ಐಡೆಂಟಿಫಿಕೇಶನ್ ಇನ್ಫಾರ್ಮೇಶನ್. ಐಡೆಂಟಿಫಿಕೇಶನ್ ಅಂದ್ರೆ ವೆಹಿಕಲ್ ನಂಬರ್. ಓಕೆನಾ, ವೆಹಿಕಲ್ ಲೊಕೇಶನ್ ಎಲ್ಲಿದೆ ಮತ್ತೆ ವೆಹಿಕಲ್ ಐಡೆಂಟಿಫಿಕೇಶನ್ ನ ಯಾವುದು OBU ವಿಲ್ ಟ್ರಾನ್ಸ್ಮಿಟ್ ಟು ದಿ ಟೋಲ್ ಕಲೆಕ್ಷನ್ ಸಿಸ್ಟಮ್. ಓಕೆನಾ, ದಿ OBU ವಿಲ್ ಆಲ್ಸೋ ಬಿ ಲಿಂಕ್ಡ್ ವಿತ್ ದಿ ವ್ಯಾಲೆಟ್ from which the toll amount will be automatically deducted. ವ್ಯಾಲೆಟ್ ಅಂದ್ರೆ ಪರ್ಸ್. ಓಕೆನಾ, ಸೊ ಪರ್ಸ್ ಅಥವಾ ವ್ಯಾಲೆಟ್. ಬಟ್ ಆ ವ್ಯಾಲೆಟ್ ಇವಾಗ ಫೋನ್ ಪೇಲು ವ್ಯಾಲೆಟ್ ಇದೆ, ಗೂಗಲ್ ಪೇಲು ವ್ಯಾಲೆಟ್ ಇದೆ, ಹೌದಲ್ವಾ? ವ್ಯಾಲೆಟ್ ಅಂದ್ರೆ ಅಲ್ಲಿ ಮನಿ ಸ್ಟೋರ್ ಆಗಿರುತ್ತೆ. ಸೊ ಆ OBUನ ಈಗ ಫೋನ್ ಆಟೋಮೆಟಿಕ್ ಡಿಟೆಕ್ಟ್ ಆಗ್ತಾ ಇದೆ ಅಲ್ವಾ ಫಾಸ್ಟ್ಯಾಗಲ್ಲಿ, ಅದು ಹಂಗೇನೆ. ಸೊ OBU ವಿಲ್ ಆಲ್ಸೋ ಬಿ ಲಿಂಕ್ಡ್ ವಿತ್ ವ್ಯಾಲೆಟ್ ಫ್ರಮ್ ವಿಚ್ ದ ಟೋಲ್ ಅಮೌಂಟ್ ಹ್ಯಾಸ್ ಟು ಬಿ ಆಟೋಮೆಟಿಕಲಿ ಡಿಡಕ್ಟೆಡ್. ಅರ್ಥ ಆಯ್ತಾ? ಯಾವ ವೆಹಿಕಲ್ಲು GNSSಗೆ ರಿಜಿಸ್ಟರ್ ಆಗುತ್ತೋ ಆ ವೆಹಿಕಲ್ಗೆ OBUನ ಕೊಡ್ತಾರೆ. OBU ಅಂದರೆ ಆನ್ ಬೋರ್ಡ್ ಯೂನಿಟ್. ಸೊ ಆ ಆನ್ ಬೋರ್ಡ್ ಯೂನಿಟ್ ಏನು ಮಾಡುತ್ತೆ? ವೆಹಿಕಲ್ಸ್ ದ ಲೊಕೇಶನ್ ಮತ್ತು ಐಡೆಂಟಿಟಿ ಅಂದರೆ ವೆಹಿಕಲ್ ನಂಬರ್.
ಓಕೆನಾ, ಅಥವಾ ಚಾಸಿಸ್ ನಂಬರ್ ಯಾವುದೇ ಆಗಿರ್ಬೋದು. ಸೊ ಅದನ್ನ GNSS ಸಿಸ್ಟಮ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಆ OBU ಯೂನಿಟ್ ವ್ಯಾಲೆಟಿಗೆ ಲಿಂಕ್ ಆಗಿರೋದ್ರಿಂದ ಟೋಲು ಡಿಟೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಯಾಟಲೈಟ್ ಟ್ರ್ಯಾಕಿಂಗ್, ಸೊ ಅಲ್ಲಿ ನೀವು ನೋಡಿದ್ವಿ ಸ್ಯಾಟಲೈಟ್ ಪ್ರೀವಿಯಸ್ ಇಮೇಜಸ್ ಅಲ್ಲಿ. ಸೊ ಸ್ಯಾಟಲೈಟ್ ಟ್ರ್ಯಾಕ್ ದ ಮೂವ್ಮೆಂಟ್ ಆಫ್ ದ ವೆಹಿಕಲ್ ಅಂಡ್ ಡಿಟರ್ಮೈನ್ ಅಂದ್ರೇನು? ಡಿಟರ್ಮೈನ್ ಐಡೆಂಟಿಫೈ ಅನ್ನೋದಕ್ಕಿಂತ ಸ್ಥಿರತೆ ಏನು ಒಂದು ಕರೆಕ್ಟಾಗಿ ಹುಡುಕುತ್ತೆ ಅಥವಾ ನಿಶ್ಚಿತಗೊಳಿಸುತ್ತೆ ಅಂತ. ಓಕೆನಾ. ಡಿಟರ್ಮೈನ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆನ್ ಟೋಲ್ಡ್ ರೋಡ್ಸ್. ಓಕೆನಾ, ಯಾವ ಟೋಲ್ ರೋಡ್ಸ್, ನಾಟ್ ಸಬ್ ರೋಡ್ಸ್. ಇವಾಗ ನಾರ್ಮಲ್ ಸ್ಟೇಟ್ ಹೈವೇಸ್ ಅಥವಾ ಬೇರೆ ಯಾವುದೇ ಇದ್ರು, ಸೊ ಆ ರೋಡಲ್ಲ, ಯಾವ ಟೋಲ್ ರೋಡ್ಸ್ ಅಲ್ಲಿ ಹೆಂಗೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ ಡಿಟರ್ಮೈನ್ ಮಾಡುತ್ತೆ. ಯಾವುದು? ಸ್ಯಾಟಲೈಟ್ ಟ್ರ್ಯಾಕಿಂಗ್. ಆಮೇಲೆ ಟೋಲ್ ಕಲೆಕ್ಷನ್. ದ ಟೋಲ್ ಕಲೆಕ್ಷನ್ ಸಿಸ್ಟಮ್ ಕ್ಯಾಲ್ಕುಲೇಟ್ಸ್ ದ ಟೋಲ್ ಬೇಸ್ಡ್ ಆನ್ ದಿ ಆಕ್ಚುಯಲ್ ಲೆಂತ್ ಆಫ್ ದಿ ಹೈವೇ ಟ್ರಾವರ್ಸ್ ಅಂದ್ರೆ ಟ್ರಾವೆಲ್ ಮಾಡಿರೋ ಅಂಥದ್ದು. ಟ್ರಾವರ್ಸ್ ಬೈ ದ ವೆಹಿಕಲ್ ಅಂಡ್ ದ ವೆಹಿಕಲ್ಸ್ ಕ್ಲಾಸ್. ಎಕ್ಸಾಂಪಲ್ ಕಾರ್, ಟ್ರಕ್. ವೆಹಿಕಲ್ಸ್ ಕ್ಲಾಸ್ ಅಂದ್ರೆ ಕ್ಯಾಟಗರಿ. ಅಲ್ಲೇ ಎಕ್ಸಾಂಪಲ್ ಇದೆಯಲ್ಲ, ಕಾರ್ಗೂ ಟ್ರಕ್ಗೂ ಒಂದೇ ಪೇಮೆಂಟಾ? ಡಿಫರ್ ಅಂತಾನೆ. ಸೊ ಡಿಫರಿಂಗ್ ಹೈವೇ ಟ್ರಾವೆಲ್ ಮಾಡಿರೋದು ಜೊತೆಲಿ ಯಾವ ಕ್ಯಾಟಗರಿ ಅದು ವೆಹಿಕಲ್ ಅಂತ ಗೊತ್ತಾಗುತ್ತೆ. ಐಡೆಂಟಿಫಿಕೇಶನ್ ಇದೆ ಅಲ್ವಾ, ಕಾರೋ ಟ್ರಕ್ಕೋ ಏನಂತ, ಅದ್ರ ಮೇಲೆ ಟೋಲ್ ಕ್ಯಾಲ್ಕುಲೇಟ್ ಆಗುತ್ತೆ. ಆಟೋಮೆಟಿಕ್ ಪೇಮೆಂಟ್ ಹೆಂಗಾಗುತ್ತೆ ಅಂತ ಐ ಡೋಂಟ್ ಹ್ಯಾವ್ ಟು ಸೆಲ್. ಸೊ ವ್ಯಾಲೆಟ್ಗೆ ಲಿಂಕ್ ಆಗಿದೆ ನಿಮ್ಮದು ಇದು OBU, ಅಲ್ಲಿಂದ ಆಟೋಮೆಟಿಕ್ ಇದಾಗುತ್ತೆ. ಸೊ ದಿಸ್ ಈಸ್ ವಾಟ್ ವಿಡಿಯೋ. ಆ ವಿಡಿಯೋ ಇಲ್ಲಿ ಪ್ಲೇ ಆಗಲ್ಲ, ಯಾಕಂದರೆ PDF ಕನ್ವರ್ಟ್ ಮಾಡ್ಬಿಟ್ಟಿದ್ದೀನಿ. PPTಲಿ ಇದ್ದಿದ್ರೆ ಇಲ್ಲೇ ಪ್ಲೇ ಆಗ್ತಿತ್ತು. ಓಕೆನಾ. ಹಾಂ, ಫ್ರೀ ಸ್ಪೇಸ್ ಆಪ್ಟಿಕಲ್ ಕಮ್ಯುನಿಕೇಶನ್. ಸೊ ಫ್ರಮ್ ಹಿಯರ್ ಆನ್ವರ್ಡ್ಸ್ ಟಾಪಿಕ್ ಈಸ್ ಅಡ್ವಾನ್ಸ್ಡ್, ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೆಸ್ questions from here onwards. Okay na. So free space optical communication. ಹೆಸರು ನೋಡಿ, ಅದು ಹೆಡ್ಡಿಂಗ್ ನೋಡಿ ಮತ್ತೆ ಒಂದೊಂದು ಪದಕ್ಕೂ ಅರ್ಥ ತಿಳ್ಕೊಳ್ಳಿ. ಫ್ರೀ ಸ್ಪೇಸ್ ಆಪ್ಟಿಕಲ್ ಕಮ್ಯುನಿಕೇಶನ್. ಆಪ್ಟಿಕಲ್ಸ್ ಅಂದ್ರೇನು? ಆಪ್ಟಿಕಲ್ಸ್ ಕರ್ನಾಟಕದ ಅಂಗಡಿಗಳಲ್ಲಿ ಆಪ್ಟಿಕಲ್ಸ್ ಅಂತ ಇಟ್ಟಿರ್ತಾನೆ. ಅಂದ್ರೇನು? ಗ್ಲಾಸಸ್. ಮತ್ತೆ ಅಗೈನ್ ಇಟ್ ಇಸ್ ಎ ಫಾರ್ಮ್ ಲೈಕ್ ಕೈಂಡ್ ಆಫ್ ಸಿನಾನಿಮ್ ಫಾರ್ ಎ ಲೈಟ್. ಓಕೆನಾ. ಸೊ ಆಪ್ಟಿಕಲ್ ಕಮ್ಯುನಿಕೇಶನ್, ಫ್ರೀ ಸ್ಪೇಸ್. ಅಲ್ಲಿ ಗ್ಲಾಸ್ ಅಂತ ಏನು ತಿಕ್ಕಿದ್ರೆ ಆಪ್ಟಿಕ್ಸ್ ಅಂದರೆ ಲೈಟ್, ದೃಷ್ಟಿ ನೋಡ್ತೀವಿ ಅಂತ. ಫೋಟೋ ಆಪ್ಟಿಕಲ್ಸ್. ಓಕೆನಾ. ಆಪ್ಟಿಕ್ ಫೈಬರ್ ಲೈಟ್ ಟ್ರಾನ್ಸ್ಫರ್ ಆಗೋವಂಥ ಫೈಬರ್. ಆಪ್ಟಿಕ್ ಫೈಬರ್ ಇತ್ತು ತಾನೆ. ಸೊ ಅದನ್ನೆಲ್ಲ ಕೋರಿಲೇಷನ್ ಮಾಡ್ಕೋಬೇಕು. ಆಪ್ಟಿಕಲ್ಸ್. ಸೊ ಫ್ರೀ ಸ್ಪೇಸ್ ಆಪ್ಟಿಕಲ್ ಕಮ್ಯುನಿಕೇಶನ್. ಫ್ರೀ ಅಂದ್ರೆ ಉಚಿತ, ಅಂದ್ರೆ ಫ್ರೀ ಸ್ಪೇಸ್ ಅಂದ್ರೆ ಅಲ್ಲಿ ಫ್ರೀ ಸ್ಪೇಸ್ ಯಾವುದು ಏನು ಅಡೆತಡೆ ಇಲ್ಲ. ಫ್ರೀ ಸ್ಪೇಸ್. ಆಪ್ಟಿಕಲ್ ಅಂದ್ರೆ ಲೈಟ್, ಹೌದಾ? ಕಮ್ಯುನಿಕೇಶನ್ ಅರ್ಥ ಆಗ್ತಿದೆಯಾ? ಸೊ ಫ್ರೀ ಸ್ಪೇಸ್ ಆಪ್ಟಿಕಲ್ ಕಮ್ಯುನಿಕೇಶನ್, shortly called as FSO. Communications refers to the transmission of optical signals through free space with ಅಲ್ಲೇನೋ ಅಡೆತಡೆ ಇಲ್ಲ. ಫಾರ್ ಸಪೋಸ್ ಈಗ ಮನೆಯಲ್ಲಿ ವೈಫೈ ಅಥವಾ ಇದರಲ್ಲೆಲ್ಲ ಮಧ್ಯದಲ್ಲಿ ಗೋಡೆ ಬರ್ಬೋದು, ಡೆಸ್ಕ್ ಬರ್ಬೋದು, ಯಾವುದೋ ಒಂದು ಆಬ್ಜೆಕ್ಟ್ಸ್ ಬರ್ಬೋದು. ಬಟ್ ಹಿಯರ್ ದೇರ್ ಇಸ್ ನೋ. ಈಗ ಫಾರ್ ಸಪೋಸ್ ಇದರಿಂದ ಬರಬೇಕು ಅಂತ ಅಂದ್ರೂ ನಮ್ಮ ಮೊಬೈಲ್ ನೆಟ್ವರ್ಕ್ ನಮ್ಮ ಫೋನಿಗೆ ಬರಬೇಕು ಅಂದ್ರೆ ಅಲ್ಲೂ ಬಿಲ್ಡಿಂಗ್ಸ್ ಇರುತ್ತೆ, ಮತ್ತು ಹೇರ್ ಮೂವ್ಮೆಂಟ್ಸ್ ಇರುತ್ತೆ, ಎಲ್ಲದೂ ಇರುತ್ತೆ ತಾನೆ. ಬಟ್ ಇಲ್ಲಿ ಫ್ರೀ ಸ್ಪೇಸಲ್ಲಿ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಸಚ್ ಕೈಂಡ್ ಆಫ್ ಹರ್ಡಲ್ಸ್ ಆರ್ ಹಿಂಡ್ರೆನ್ಸ್ ಇನ್ ಬಿಟ್ವೀನ್. ಓಕೆನಾ. ಫ್ರೀ ಸ್ಪೇಸ್. ಸೊ ಆಪ್ಟಿಕಲ್ ಸಿಗ್ನಲ್ಸ್ ಥ್ರೂ ಫ್ರೀ ಸ್ಪೇಸ್ ಸಚ್ ಆಸ್ ಅಟ್ಮಾಸ್ಫಿಯರ್ ಆರ್ ಅ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಅಂದರೆ ವ್ಯಾಕ್ಯೂಮ್ ಕ್ಲೀನರ್. ಯಾಕೆ ವ್ಯಾಕ್ಯೂಮ್ ಕ್ಲೀನರ್ ಅಂತಾರೆ? ಅದು ಎಲ್ಲದನ್ನ ಅಲ್ಲಿ ಏನು ಇಲ್ದಂಗೆ ಮಾಡಿಬಿಡುತ್ತೆ. ವ್ಯಾಕ್ಯೂಮ್ ಅಂದರೆ ಡಸ್ಟ್ ಅಲ್ಲ. ವ್ಯಾಕ್ಯೂಮ್ ಅಂತಂದರೆ ಖಾಲಿ ಸ್ಪೇಸ್ ಅಂತ, ಸರಿನಾ? ಏನು ಇಲ್ದೇ ಇರೋದು, ಅಲ್ಲಿ ಏನು ಇರಲ್ಲ. ವ್ಯಾಕ್ಯೂಮ್ ಖಾಲಿ ಸ್ಪೇಸ್. ಓಕೆನಾ. ಯೂಸಿಂಗ್ ಲೈನ್ ಆಫ್ ಸೈಟ್ ಅಂದರೆ ದೃಷ್ಟಿ ಯಾವಾಗ ಬರುತ್ತೆ ನಮಗೆ? ಲೈಟ್ ಇಂದ ತಾನೆ. ಸೊ ಯೂಸಿಂಗ್ ಲೈನ್ ಆಫ್ ಸೈಟ್ ಕಮ್ಯುನಿಕೇಶನ್ ಬಿಟ್ವೀನ್ ಟ್ರಾನ್ಸ್ ರಿಸೀವರ್ಸ್. ಓಕೆನಾ. ಇಟ್ ಈಸ್ ಟಿಪಿಕಲಿ ಯೂಸ್ಡ್ ಫಾರ್ ಶಾರ್ಟ್ ರೇಂಜ್ ಕಮ್ಯುನಿಕೇಶನ್ ಲಿಂಕ್ ಸಚ್ ಆಸ್ ವಿತ್ ಇನ್ ಬಿಲ್ಡಿಂಗ್ಸ್ ಆರ್ ಅಕ್ರಾಸ್ ರಿಲೇಟಿವ್ಲಿ ಶಾರ್ಟ್ ಡಿಸ್ಟೆನ್ಸಸ್. ನಿಮಗೆ ಕ್ವಶನ್ಸ್ ಇವಾಗ ಬರಬೇಕು, ನಿಮ್ಮ ತಲೆಯಲ್ಲಿ ಬಂದಿರಬೇಕು ಕ್ವಶನ್ಸು. ಬಟ್ ನೋಡೋಣ ಬಂದಿರುತ್ತೇನೆ ಅಂತ. ಅಡ್ವಾಂಟೇಜಸ್ ಓದಿದ್ಮೇಲೆ ಆ ಕ್ವಶನಿಗೆ ಬಂದಿದೆಯೋ ಇಲ್ಲೋ ನೋಡೋಣ. ಅಡ್ವಾಂಟೇಜಸ್ FSO. ಓಕೆನಾ.
ಇಷ್ಟೊತ್ತವರೆಗೂ ಬರೀ ಲೈಟಿಂದ ಟ್ರಾನ್ಸ್ಫರ್ ಆಗುತ್ತೆ, ಲೈಟಿಂದ ಟ್ರಾನ್ಸ್ಫರ್ ಆಗುತ್ತೆ. ಇದು FSO ಯಾಂತಕ್ಕೆ ಬೇಕು? ಮತ್ತೆ ನಾವು ಆಲ್ರೆಡಿ ನಿಯರ್ ಫೀಲ್ಡ್ ಟೆಕ್ನಾಲಜಿ ಎಲ್ಲ ನೋಡಿದ್ವಿ, RFID ನೋಡಿದ್ವಿ, ವೈಫೈ ನೋಡಿದ್ವಿ, ಲೈಫೈ ನೋಡಿದ್ವಿ. ಇದೇನು ಮತ್ತೆ ಫ್ರೀ ಸ್ಪೇಸ್ ಆಪ್ಟಿಕಲ್ ಕಮ್ಯುನಿಕೇಶನ್ ಅಂದ್ರೆ? ಅಡ್ವಾಂಟೇಜಸ್ ಓದೋಣ. FSO communication offers a high data to meet the tremendous increasing demand of broadband traffic, mostly driven by internet access and HDTV broadcasting services. Compared to fiber optics technology, optical fiber technology, FSO offers much more flexibility in designing optical network architecture at very high speeds at tens and hundreds of gigabytes per second. Both point to point, point to multipoint, multipoint to point, and multipoint to multipoint FSO communications are possible depending on the different scenarios of establishing optical links. However, FSO communication is affected by atmospheric effects like fog, rain, turbulence, which limit sensitivity and achievable data rates with acceptable BER, bit error rate ಅಂತ. ಓಕೆನಾ? ಸೊ ಸಮ್ಟೈಮ್ಸ್ ಏನಾಗುತ್ತೆ, ಈಗ ಸ್ಪೇಸ್ ಟೆಕ್ನಾಲಜಿಲೆಲ್ಲ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ದೇರ್ ಆರ್ ವೆರಿ ಮಿನಿಮಲ್, ಆ ಸ್ಪೇಸಲ್ಲಿ ವೆರಿ ಮಿನಿಮಲ್ ಏನಂತಾರೆ ಮೀಡಿಯಾ ಅಥವಾ ಟರ್ಬುಲೆನ್ಸಸ್ ಅಥವಾ ಟರ್ಬುಲೆನ್ಸಸ್ ಎಲ್ಲ ಕಡಿಮೆ ಇರುತ್ತೆ, ಹೌದಾ? ಸೊ ದೇರ್ ವಿ ಆರ್ ಯೂಸಿಂಗ್ ಫ್ರೀ ಸ್ಪೇಸ್ ಆಪ್ಟಿಕಲ್, ಅಂದರೆ ಲೈಟ್ ಟೆಕ್ನಾಲಜಿನೇ. ಓಕೆನಾ? ಫ್ರೀ ಸ್ಪೇಸ್ ಆಪ್ಟಿಕಲ್ ಕಮ್ಯುನಿಕೇಶನ್ ಫಾರ್ ವೆರಿ ಹೈ ಸ್ಪೀಡ್ ಇನ್ ಎ ಮೀಡಿಯಂ ವೇರ್ ದೇರ್ ಆರ್ ನೋ hurdles in the medium ಅಂತ. ಓಕೆನಾ? Examples of free space optical communication includes using a laser link between two buildings to create a high speed internet connection, deploying a FSO system to provide, ಇದು ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಡೆಪ್ಲಾಯಿಂಗ್ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಡೆಪ್ಲಾಯಿಂಗ್ ಅಂದ್ರೆ ಏನು, ಏಂತಕ್ಕೆ ಬೇಕು, ಇದು ಯಾವಾಗ ಬೇಕು ಗೊತ್ತಾ? ಇದು ಯಾವಾಗ ಬೇಕಂದ್ರೆ ಎಮರ್ಜೆನ್ಸಿ, ಏನೋ ಒಂದು ಎಮರ್ಜೆನ್ಸಿ ಸಿಚುಯೇಷನ್, ಈ ಬಿಲ್ಡಿಂಗಿಗೆ ಇಂಟರ್ನೆಟ್ ಬೇಕು. ಈ ಮಲ್ಟಿ ಸ್ಟೋರಿ STOR ಸರಿನಾ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಕರೀತಾರೆ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇಮಿಡಿಯೇಟ್ ಆಗಿ ಇಂಟರ್ನೆಟ್ ಕನೆಕ್ಷನ್ ಬೇಕು. ಮೇ ಬಿ ಫಾರ್ ನ್ಯಾಷನಲ್ ಕಾಸ್ ಆರ್ ಫಾರ್ ಎನಿ ಅದರ್ ಪರ್ಪಸ್. ಆವಾಗ ನಾವು ವೈರ್ನೆಲ್ಲ ಡಿಗ್ ಮಾಡಿಕೊಂಡು ಹೈ ಸ್ಪೀಡ್ ಇಂಟರ್ನೆಟ್ ಬೇಕು. ಸೊ ಅವಾಗ is it possible to create an infrastructure then and there itself as a temporary basis? No. ಸೊ ಏನಾಗುತ್ತೆ, ಅಂಥ ಸಿಚುಯೇಷನಲ್ಲಿ ಈ ಸೆಟಪ್ನ ಒಂದು ಸೆಟಪ್ ತಂದ್ಬಿಟ್ಟು ಲೈಟ್ ಬಿಡೋದು ಎಷ್ಟು ಈಸಿ ಅಲ್ವಾ? ಸೊ ಲೈಟ್ ಮುಖಾಂತರ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ isn't it fascinating? That is what. So example is deploying a FSO system to provide a temporary, not a permanent. ನಿಮ್ಮ ಮನೆಗೆ ಬಂದಿರೋದು ಲೇಟ್ ಅವೆಲ್ಲ ಇರ್ತವೆ, ಸರಿನಾ? ಟೆಂಪರರಿ ನೆಟ್ವರ್ಕ್ ಆಕ್ಸೆಸ್, ಟೆಂಪರರಿ ಇಮಿಡಿಯೇಟ್ ಆಗಿ ಬೇಕು, ಇನ್ಸ್ಟೆಂಟ್ಲಿ ದೇರ್ ನೀಡ್ಸ್. ಸೊ ಏನೋ ಒಂದು ನೇಷನಲ್ ಕಾಸ್ಗೋ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಇದಕ್ಕೋ ಬೇಕಾಗುತ್ತೆ, ಸರಿನಾ? ಸೊ ಅವಾಗ ಫಾರ್ ಅನ್ ಈವೆಂಟ್ ಆ್ಯಂಡ್ ಯೂಸಿಂಗ್ ಎ ಲೇಸರ್ ಟು ಕಮ್ಯುನಿಕೇಟ್. ಲೇಸರ್ ಅಂದರೆ ಗೊತ್ತಲ್ಲ, ಲೈಟ್ ವಿಚ್ ಕ್ಯಾನ್ ಟ್ರಾವೆಲ್ ಫಾರ್ದರ್ ಡಿಸ್ಟೆನ್ಸ್. ಓಕೆ, ಲೇಸರ್ ಟು ಕಮ್ಯುನಿಕೇಟ್ ಬಿಟ್ವೀನ್ ಎ ಸ್ಯಾಟಲೈಟ್ ಆ್ಯಂಡ್ ಅರ್ತ್. ಬಿಲ್ಡಿಂಗ್ ಟು ಬಿಲ್ಡಿಂಗ್ ಲಿಂಕ್ಸ್ ಕನೆಕ್ಟಿಂಗ್ ಟೂ ಆಫೀಸ್ ಬಿಲ್ಡಿಂಗ್ಸ್ ಇನ್ ಎ ಸಿಟಿ ವೇರ್, ಈಗ ಸಿಟಿ ಮಧ್ಯದ ಸಿಟಿಲಿ ನನಗೆ ಇಮಿಡಿಯೇಟ್ ಇಂಟರ್ನೆಟ್ ಬೇಕು ಅಂತಂದರೆ ದೇರ್ ಕ್ಯಾನ್ ಬಿ ಎ ಸಿಚುಯೇಷನ್, ಸರಿನಾ? ಅವಾಗ ಇಂಟರ್ನೆಟ್ ಕೇಬಲ್ನೆಲ್ಲ ಲೇ ಮಾಡೋಕ್ಕಾಗಲ್ಲ. ಸೊ ಅಂಡ್ ದಟ್ ಸಿಚುಯೇಷನ್ ಕನೆಕ್ಟಿಂಗ್ ಟೂ ಆಫೀಸ್ ಬಿಲ್ಡಿಂಗ್ಸ್ ಇನ್ ಎ ಸಿಟಿ ಆರ್ ಅಕ್ರಾಸ್ ಎ ಕ್ಯಾಂಪಸ್ ಯೂಸಿಂಗ್ ಎ ಲೈನ್ ಆಫ್ ಸೈಟ್, ಒಂದು ಲೇಸರ್ ಲೈಟ್ ಹೋಗುತ್ತೆ, ಅದ್ರ ಮುಖಾಂತರ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಇಮ್ಯಾಜಿನೇಷನ್ ಅಲ್ಲಿ ಇರಲಿ. ಪ್ರೊವೈಡಿಂಗ್ ಎ ಹೈ ಸ್ಪೀಡ್ ಆಲ್ಟರ್ನೇಟಿವ್ ಅಂದರೆ ಪರ್ಯಾಯ, ಸರಿನಾ? ಆಲ್ಟರ್ನೇಟಿವ್ ಟು ವಾಟ್? ಆಪ್ಟಿಕಲ್ ಕೇಬಲ್ಸ್, ಹೌದಾ? ಸೊ ದಟ್ ಈಸ್ ವೈ ದಿಸ್ FSO ಇಸ್ ನೀಡೆಡ್. ಅರ್ಥ ಆಯ್ತಾ? ಯಾಕೆ FSO ಬೇಕು ಅಂತಂದ್ರೆ ಇಮಿಡಿಯೇಟ್ಲಿ ಆರ್ ಎ ಟೆಂಪರರಿ ಬೇಸಿಸ್ ದೇರ್ ನೀಡ್ಸ್ ಎ ಡೇಟಾ, ಮೇ ಬಿ ಫಾರ್ ಬಿಲ್ಡಿಂಗ್ ಟು ಬಿಲ್ಡಿಂಗ್. ನಾವು ಇಂದೆಸ್ ಪಾಯಿಂಟ್ ಟು ಪಾಯಿಂಟ್, ಪಾಯಿಂಟ್ ಟು ಮಲ್ಟಿಪಾಯಿಂಟ್, ಮಲ್ಟಿಪಾಯಿಂಟ್ ಟು ಮಲ್ಟಿಪಾಯಿಂಟ್, ಮಲ್ಟಿಪಾಯಿಂಟ್ ಟು ಪಾಯಿಂಟ್. ಓಕೆನಾ? ಒಂದು ಪಾಯಿಂಟಿಂದ ಈಗ ಫಾರ್ ಸಪೋಸ್ 4 ಬಿಲ್ಡಿಂಗಿಗೆ ಬೇಕು. ಸೊ ಅವಾಗ ಏನು ಮಾಡ್ತಾರೆ, ಪಾಯಿಂಟ್ ಟು ಮಲ್ಟಿಪಾಯಿಂಟ್ ಆ ಥರ, ಸರಿನಾ? ಸೊ ಆ್ಯಂಡ್ ಇಟ್ ಈಸ್ ಫಾರ್ ಎ ಟೆಂಪರರಿ ಬೇಸಿಸ್ ವಿತ್ ಹೈ ಡೇಟಾ ಸ್ಪೀಡ್ಸ್. ಅಫ್ಕೋರ್ಸ್ ಎಸ್, ಲೈಟ್ ಮುಖಾಂತರ ನಾವು ಟ್ರಾವೆಲ್, ಲೈಟ್ ಅಂದ್ರೆ ಫಾಸ್ಟ್, ಲೈಟ್ನಿಂಗ್ ಸ್ಪೀಡ್ ಅಂತಾರಲ್ವಾ? ಮಿಂಚಿನ ವೇಗ ಯಾಕೆ ಹೇಳಿದ್ರು? ಮಿಂಚಿನ ವೇಗ. ನಾವು ಇವಾಗ ಲೈಟ್ದು ಸ್ಪೀಡ್ ಜಾಸ್ತಿ ಇದೆ ಅಂತ ನಮ್ಗೆ ಇವಾಗ ಮಿಂಚಿನ ವೇಗದ ಓಟ ಅಂತ ಹೇಳ್ತೀವಿ. ಮಿಂಚಿನ ವೇಗ ಅಂದ್ರೆ ಲೈಟ್ದು ಸ್ಪೀಡ್ ಜಾಸ್ತಿ ಅಂತ ಅವಾಗಲೇ ಅವ್ರಿಗೆ ಗೊತ್ತು, ಸರಿನಾ? ಸೊ ಅದು ಅಂತಂದ್ಮೇಲೆ ಡೇಟಾ ಟ್ರಾನ್ಸ್ಫರ್ ಮಾಡ್ತೀವಿ, ಇಟ್ ಈಸ್ ಆಬ್ವಿಯಸ್ಲಿ ಇಸ್ ಗೋಯಿಂಗ್ ಟು ಬಿ ಎ ಫಾಸ್ಟರ್ ಡೇಟಾ ಟ್ರಾನ್ಸ್ಮಿಷನ್. Okay, temporary network setting up a fast
ಡೆಪ್ಲಾಯಬಲ್ ನೆಟ್ವರ್ಕ್ ಫಾರ್ ಈವೆಂಟ್ಸ್, ಡಿಸಾಸ್ಟರ್ ರಿಲೀಫ್. ಅದನ್ನೇ ಹೇಳಿದೆ, ನೇಷನಲ್ ಕಾಸ್, ಏನೋ ಒಂದು ಡಿಸಾಸ್ಟರ್ ರಿಲೀಫ್ ಏನೋ ಒಂದು ಮಾಡಬೇಕು ಅಂತಂದಾಗ, ಆರ್ ಕನ್ಸ್ಟ್ರಕ್ಷನ್ ಸೈಟ್ಸ್ ವೇರ್ ಫಿಸಿಕಲ್ ಕೇಬಲ್ಸ್ ಆರ್ ಇಂಪ್ರಾಕ್ಟಿಕಲ್ ಆರ್ ನಾಟ್ ಎಟ್ ಅವೈಲೇಬಲ್. ಅಂದ್ರೆ ಆ ಕನ್ಸ್ಟ್ರಕ್ಷನ್ ಸೈಟ್ಸ್ ಅಲ್ಲಿ ಕೇಬಲ್ಸ್ ನ ಲೇ ಡೌನ್ ಮಾಡೋದು ಇಂಪ್ರಾಕ್ಟಿಕಲ್ ಆಗಿರುತ್ತೆ. ಫಾರ್ ಸಪೋಸ್ ಅಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಸೈಟ್ ಇರ್ಬೋದು, ಅದನ್ನ ನಾವು ಡಿಗ್ ಮಾಡಕ್ ಆಗಲ್ಲ, ಯು ಕೆನಾಟ್ ಡಿಸ್ಟರ್ಬ್ ದಟ್ ಒನ್. ಸೊ ಇನ್ ಸಚ್ ಕೇಸಸ್ ವಿ ಕೆನಾಟ್ ರಿಲೈ ಆನ್ ವೈರ್ಡ್ ಕಮ್ಯುನಿಕೇಶನ್. ಸೊ ದಿಸ್ acts as a emergency or temporary data network. Okay, there. So last mile solution, ಕೊನೆ ಆಪ್ಷನ್ ಇದು. ಲಾಸ್ಟ್ ಮೈಲ್ ಸೊಲ್ಯೂಷನ್. ಲಾಸ್ಟ್ ಅಂದ್ರೆ ಕೊನೆ, ಮೈಲ್